ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ನಿಮ್ಮೆಲ್ಲರ ಕಮೆಂಟ್ಗಳನ್ನು ನೋಡಿದಾಗ ನನಗೆ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಬೇಕು, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ನಿಮ್ಮೆಲ್ಲರ ಕಮೆಂಟ್ಗಳನ್ನು ನೋಡಿದಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ. ಎಲ್ರಿಗೂ ಕೂಡ ನಾಗರ ಪಂಚಮಿಯ ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಕಾರಣ ಇಷ್ಟೇ, ಈ ಲೈಕ್ ಇದೆಯಲ್ಲ ಇನ್ನಷ್ಟು ಸಾವಿರಾರು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನನಗೆ ಶಕ್ತಿ ತುಂಬಿದಂತಾಗುತ್ತೆ ಬಂಧುಗಳೇ. ಹಾಗೆಯೇ ನನ್ನ ವೀಡಿಯೋವನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ, ನಿಮ್ಮ ಊರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಕಾರಣ ಇಷ್ಟೇ, ನಿನ್ನೆ ಲೈವ್ ಬಂದಾಗ ಹಾಸನ, ಹುಬ್ಬಳ್ಳಿ, ಧಾರವಾಡ, ಕುಂದಾಪುರ, ಉಡುಪಿ, ಮಂಗಳೂರಿನ ಹಲವು ಭಾಗಗಳಿಂದ ರಾಜ್ಯದ ಮೂಲೆ ಮೂಲೆ ಸ್ನೇಹಿತರು ನನ್ನ ವೀಡಿಯೋಗಳನ್ನು ನೋಡಿದಾಗ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂತು. ತುಂಬ ಜನ ಹೇಳಿದರು, ನಾನಿವತ್ತು ಬದುಕ್ತಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನೀವು ಅಂತ. ನಾನು ಪ್ರತಿ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ ಬಂಧುಗಳೇ, ಎಲ್ಲೇನೋ ಒಂದಿಷ್ಟು ವೀಡಿಯೋಸ್ಗಳನ್ನು ಮಾಡ್ತೀನಿ. ಆ ವೀಡಿಯೋಗಳನ್ನು ಮಾಡಿದ್ದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವುಗಳು ನೋಡ್ತೀರಾ, ನನ್ನ ಮಾತುಗಳನ್ನು ಕೇಳಿಕೊಂಡು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡ್ಕೊಳ್ತೀರಾ. ನನಗನ್ಸೋದು, ಈ ಪ್ರಪಂಚದಲ್ಲಿ ನೆಮ್ಮದಿಯನ್ನು ಪಡ್ಕೊಂಡವರು, ಈ ಪ್ರಪಂಚದಲ್ಲಿ ನೋವೇ ಇಲ್ಲದವರು, ಈ ಪ್ರಪಂಚದಲ್ಲಿ ದುಃಖವೇ ಬರದವರು, ಈ ಪ್ರಪಂಚದಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣವೂ ಸಂತೋಷವಾಗಿರುವಂಥ ವ್ಯಕ್ತಿ ಯಾರು ಅಂತ. ಇದಕ್ಕೆ ಉತ್ತರ ಹುಡುಕುತ್ತಾ ಹೋದರೆ ಉತ್ತರ ಸಿಗಲ್ಲ. ತುಂಬ ಸಲ ನಾವು ಯೋಚನೆ ಮಾಡ್ತೀವಿ, ಈ ಕಷ್ಟ ನಮ್ಗೆ ಯಾಕೆ ಬರ್ತಿದೆ, ಈ ಕಷ್ಟ ನಮ್ಗೆ ಯಾಕೆ ಬರ್ತಿದೆ, ನಾನು ಯಾರಿಗೂ ಏನು ಮಾಡಿಲ್ಲ, ಯಾರ ಭಾವನೆಗಳ ಜೊತೆನೂ ಆಟ ಆಡಿಲ್ಲ, ಯಾರ ಮನಸ್ಸನ್ನು ಕೂಡ ನೋಯಿಸಿಲ್ಲ, ಯಾರೊಬ್ಬರ ಭಾವನೆಗಳ ಜೊತೆ ಆ ನಂಬಿಕೆ ಅಂತಾರಲ್ಲ, ಆ ನಂಬಿಕೆಗೆ ಕೊಳ್ಳಿ ಇಟ್ಟಿಲ್ಲ. ಆದರೂ ಕೂಡ ಈ ಕಷ್ಟ ನನಗೆ ಯಾಕೆ ಬರ್ತಿದೆ? ಹಾಗಾದರೆ ಭಗವಂತನಿಲ್ವಾ? ಇಲ್ಲಿ ಯಾವುದು ಸತ್ಯ, ಇಲ್ಲಿ ಯಾವುದು ಸುಳ್ಳು? ಈ ಸತ್ಯ ಸುಳ್ಳುಗಳ ನಡುವೆ ನಮ್ಮ ಜೀವನ ಉತ್ತರ ಸಿಗಲ್ಲ. ಕೆಲವೊಂದು ಬಾರಿ ತುಂಬ ಮನಸ್ಸಿಗೆ ದುಃಖವಾಗುತ್ತೆ. ನಿನ್ನೆ ನನಗೊಬ್ಬರು ಹೇಳಿದರು, ಸರ್ ನಾನು ತುಂಬ ಖುಷಿಯಾಗಿರ್ತೀನಿ, ಆದರೆ ಅದು ಯಾಕೋ ಗೊತ್ತಿಲ್ಲ ಸರ್, ನಮ್ಮ ಪಕ್ಕದ ಮನೆಯವರು ಏನಾದರೂ ಅವ್ರ ಮನೆಗೆ ತಂದರೆ ಅಥವಾ ಅವ್ರು ಖುಷಿಯಾಗಿದ್ದರೆ ನನಗೆ ಯಾಕೋ ಬೇಸರ ಆಗುತ್ತೆ, ನನ್ನ ಗಂಡ ನನ್ನನ್ನು ಅಷ್ಟು ಚೆಂದಾಗಿ ನೋಡ್ಕೊಳ್ತಿಲ್ವ ಅಂತ. ನನ್ನ ಗಂಡ ನನ್ನನ್ನು ಅಷ್ಟು ಸುಂದರವಾಗಿ ನೋಡ್ಕೊಳ್ತಿಲ್ವ? ಹಾಗಾದರೆ ಈ ಹೋಲಿಕೆ ಇದೆಯಲ್ಲ, ಈ ಹೋಲಿಕೆಗಳನ್ನು ಮಾಡೋದನ್ನು ನಾವು ಯಾವಾಗ ಬಿಡ್ತೀವಿ ನೋಡಿ, ಆಗ ನಮ್ಮ ಜೀವನ ಸುಂದರವಾಗಿ ಕಾಣುತ್ತೆ. ನನಗೆ ತುಂಬ ಜನ ಹೇಳ್ತಾರೆ, ನನ್ನ ಜೀವನದ ಬಗ್ಗೆ ಮಾತಾಡಿ ಅಂತ. ನನ್ನ ಜೀವನದ ಬಗ್ಗೆ ಮಾತಾಡಿ, ನೀವು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತೀರಲ್ಲ, ನನ್ನ ಜೀವನದ ಬಗ್ಗೆ ಹೇಳಿ. ನಾನು ಅದಕ್ಕೆ ಅವ್ರಿಗೆ ಹೇಳಿದಷ್ಟೆ, ನಾನು ನನ್ನ ತಕ್ಕಡಿಯಲ್ಲಿ ಏನಿದೆ ಅಷ್ಟು ಮಾತ್ರ ತೂಗಬಲ್ಲೆ. ಮಿಕ್ಕಿದವರು ಅಥವಾ ಬೇರೆಯವರದು ಬರೀ ಅಂದಾಜಷ್ಟೇ ಬಂಧುಗಳೇ. ನಾನು ಆಡುವ ಮಾತುಗಳು ಯಾರೋ ಮನಸ್ಸಿಗೆ ನೋವಾದಾಗ ಅವರ ಭಾವನೆಗಳಿಗೆ ನಾನು ಧ್ವನಿಯಾಗಬಲ್ಲೆ, ಆದರೆ ಅವರ ಮನಸ್ಸಿನ ನೋವುಗಳಿಗೆ ಮದ್ದೇ ಆಗ್ತೀನಿ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಈ ಪ್ರಪಂಚದಲ್ಲಿ ವೈದ್ಯರ ಬಳಿಯೂ ಕೂಡ ಇಲ್ಲದಿರುವಂಥ ಮದ್ದು ಯಾವುದು ಕೇಳಿದರೆ ನಗು. ಆ ನಗು ನಿಮ್ಮಲ್ಲೇ ಇರುತ್ತೆ. ನನ್ನನ್ನು ಭೇಟಿಯಾದ ತಕ್ಷಣ ಅಥವಾ ನನ್ನ ಜೊತೆ ಮಾತಾಡಿದ ತಕ್ಷಣ ನಿಮ್ಮ ಮನಸ್ಸಿನ ನೋವು ಹೋಗುವುದಿಲ್ಲ. ನೇರವಾಗಿ ಹೇಳ್ತೀನಿ ನಾನು. ಹಾಗಾದರೆ ನಿಮ್ಮ ಮನಸ್ಸಿನ ನೋವು ಹೇಗಾಗುತ್ತೆ? ಯಾರ ಬಗ್ಗೆಯೂ ಕೂಡ ಕೆಟ್ಟದನ್ನು ಹಾರೈಸುವಂಥ ವ್ಯಕ್ತಿತ್ವ ನಿಮ್ಮದಾಗದಿರಲಿ.
ಯಾರ ಭಾವನೆಗಳ ಜೊತೆ ಆಟ ಆಡುವಂಥ ವ್ಯಕ್ತಿತ್ವ ನಿಮ್ಮದಾಗದಿರಲಿ. ಇನ್ನೊಬ್ಬರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ಕಂಡಾಗ ಆಗ ಆ ಜೀವನ ಸಾರ್ಥಕವಾಗ್ತದೆ, ಆಗ ಆ ಜೀವನ ಅದ್ಭುತವಾಗ್ತದೆ ಬಂಧುಗಳೇ. ನಾನೇನೋ ಭಾವ ತುಂಬಿದ ಪದಗಳಿಗೆ ಜೀವ ತುಂಬ್ತೀನಿ, ನನ್ನ ಮಾತುಗಳನ್ನು ನೀವು ಕೇಳ್ತೀರಾ, ನಿಜ ನನ್ನ ಮಾತಿನಿಂದ ನಿಮಗೆ ನೆಮ್ಮದಿ ಸಿಗ್ತದೆ ಹಾಗಂತ ನನ್ನನ್ನು ಹುಡ್ಕೊಂಡು ಬಂದು ನೀವೇ ದೇವರಂತ ಹೇಳಿದರೆ ಬಹುಶಃ ಈ ಮಾತುಗಳನ್ನು ನಾನು ಒಪ್ಪೋದಿಲ್ಲ. ಕಣ್ಣಿಗೆ ಕಾಣದಿರುವಂಥ ದೇವರು ಮೇಲ್ಗಡೆ ಇದ್ದರೆ ಕಣ್ಣಿಗೆ ಕಾಣಿಸುವಂಥ ದೇವರು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಭಾವನೆಗಳಿಗೆ ಬೆಲೆ ಕೊಡಿ. ಇದ್ದಾಗ ಕಡೆಗಣಿಸಿ ಹೋದರೆ ಅತ್ತರೇನು ಬಂತು ಫಲ ಅನ್ನೋ ಮಾತಿದೆ. ಯಾರ ಭಾವನೆಗಳ ಜೊತೆ ಆಟ ಆಡಬಾರ್ದು. ಇರೋದೊಂದೇ ಒಂದು ಜೀವನ ಬಂಧುಗಳೇ, ಇರೋದೊಂದೇ ಒಂದು ಜೀವನ. ಇರುವಷ್ಟು ದಿನ ಯಾರ ಭಾವನೆಗಳ ಜೊತೆ ಆಟ ಆಡಬಾರ್ದು. ನಾನು ಯೋಚನೆ ಮಾಡ್ತಾ ಇರ್ತೀನಿ, ನಿನ್ನೆ ಇದ್ದಂಥ ವ್ಯಕ್ತಿ ಈ ಕ್ಷಣ ಇರಲ್ಲ. ಅರೆ, ಆ ವ್ಯಕ್ತಿ ಜೊತೆ ನಾನು ನಿನ್ನೆ ನನ್ನ ಫೋನಲ್ಲಿ ಮಾತಾಡಿದ್ದೆ. ನಿನ್ನೆ ಆ ವ್ಯಕ್ತಿ ಜೊತೆ ಬೇಡ 5 ನಿಮಿಷದ ಹಿಂದೆ ಆ ವ್ಯಕ್ತಿಗೆ ನಾನು ಮೆಸೇಜ್ ಮಾಡಿದ್ದೆ. ಈಗ ಯಾರೋ ಹೇಳಿದ್ರು ಆ ವ್ಯಕ್ತಿ ಹೋಗ್ಬಿಟ್ಟ ಅಂತ, ಈ ಪ್ರಪಂಚವನ್ನೇ ಬಿಟ್ಟು ಹೋಗ್ಬಿಟ್ಟ ಅಂತ. ಹಾಗಾದ್ರೆ ಇಲ್ಲಿ ಯಾರು ಸ್ವಾಮಿ ಶಾಶ್ವತ? ಸಾವನ್ನ ಗೆದ್ದವ್ರು ಯಾರಿದ್ದಾರೆ ಇಲ್ಲಿ? ಇಲ್ಲಪ್ಪ, ನಾನು ಈ ಪ್ರಪಂಚದಲ್ಲಿ 100 ವರ್ಷ ಅಲ್ಲ, ನಾನು ಈ ಪ್ರಪಂಚದಲ್ಲಿ ಕಾಯಂ ಆಗಿರ್ತೀನಿ, ನನಗೆ ಸಾವೇ ಇಲ್ಲ ಅನ್ನೋಂಥ ವ್ಯಕ್ತಿ ಯಾರಾದರೂ ಇದ್ದಾರಾ? ಯಾರಾದರೂ ಇದ್ದರೆ ಅದು ಅವರು ಮೂರ್ಖತನ. ಅಪಘಾತ, ಹೃದಯಘಾತ, ಆತ್ಮಹತ್ಯೆ ಎಲ್ಲವೂ ನೆಪ ಮಾತ್ರ. ಆ ಭಗವಂತನ ಕರೆ ಯಾವಾಗ ಬರ್ತದೆ ನಾವು ಆ ಕ್ಷಣ ಹೊರಡಲೇಬೇಕು. ಇಲ್ಲ, ನನಗೆ ಸ್ವಲ್ಪ ಟೈಮ್ ಇದೆ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ನಾನಿಲ್ಲಿ ಸ್ವಲ್ಪ ದಿನ ಇರಬೇಕು ಅಂತ ಹೇಳಿದರೆ ಆಗುತ್ತಾ? ಇಲ್ಲ ತಾನೆ. ಈ ಕ್ಷಣ ಇದ್ದವರು ಮುಂದಿನ ಕ್ಷಣ ನಮ್ಮ ಜೊತೆ ಇರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲದ ಜೀವನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಾನು ಹೇಳೋದಿಷ್ಟೇ ಬಂಧುಗಳೇ, ಯಾರ ಭಾವನೆಗಳ ಜೊತೆ ಆಟ ಆಡುವಂಥ ವ್ಯಕ್ತಿತ್ವ ನಮ್ಮದಾಗಬಾರ್ದು. ನಮ್ಗೆ ಹೇಗಂದ್ರೆ, ನಮ್ಮ ಮನಸ್ಸಿಗೆ ನೋವಾದರೆ ನಮ್ಮ ಮನಸ್ಸಿನ ಭಾವನೆಗಳ ಜೊತೆ ಯಾರಾದರೂ ನೋವು ಮಾಡಿದರೆ ಅದು ನಮಗೆ ಬೇಸರ, ಅದು ನಮ್ಮ ನಿಜವಾದ ನೋವು. ಆದರೆ ಅದೇ ಇನ್ನೊಬ್ಬರ ಭಾವನೆಗಳ ಜೊತೆ ನಾವು ಆಟ ಆಡಿದರೆ ಅವರಿಗೂ ಕೂಡ ಮನಸ್ಸಿದೆ, ಅವರಿಗೂ ಕೂಡ ಭಾವನೆ ಇದೆ ಅಂತ ನಾವು ಅರಿಯಲ್ಲ. ಯಾಕೆ? ನಮಗೆ ನೋವಾದರೆ ಅಥವಾ ನಮಗೆ ಬೇಸರ ಆದರೆ ಮಾತ್ರನ ಜೀವನ? ಅವರಿಗೆ ನೋವಾದರೆ ಅವರದ್ದು ಭಾವನೆ ಆಟದ ಮೈದಾನವಾ? ಇದಕ್ಕೆ ನಾನು ಹೇಳೋದು, ನಮಗೆ ಎಲ್ಲರ ಭಾವನೆಗಳನ್ನು ತಿಳಿಯುವಂಥ ವ್ಯಕ್ತಿತ್ವ ನಮ್ಮದಾಗಬೇಕು ಬಂಧುಗಳೇ. ನಮ್ಮ ಬಗ್ಗೆ 1000 ಜನ 1000 ಮಾತಾಡೋರೇನು ಇದ್ರು ಕಾಲ ಕೆಳಗೆ ಇರ್ತಾರೆ ವಿನಃ ದೇವಸ್ಥಾನದ ಕಳಶವಾಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಸೊ ನಿಮ್ಮ ಈ ಇರುವಂಥ ಸುಂದರವಾದಂಥ ಜೀವನದಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹರಿಸುವಂಥ ವ್ಯಕ್ತಿತ್ವ ನಿಮ್ಮದಾಗಬೇಕು ಬಂಧುಗಳೇ. ಯಾರೋ ನಮ್ಮ ಕೆಟ್ಟದ್ದು ಮಾಡಿದ್ರು ಅಂದುಕೊಳ್ಳೆ, ಯಾರೋ ನಮ್ಮ ಮನಸ್ಸಿಗೆ ನೋವು ಮಾಡಿದ್ರು ಅಂದುಕೊಳ್ಳೆ, ನಾವು ಕೂಡ ಆ ವ್ಯಕ್ತಿಗೆ ನೋವು ಮಾಡಬೇಕು ಅನ್ನೋದು ಎಷ್ಟು ಸರಿ? ಅಥವಾ ಯಾರೋ ನನ್ನ ಕಷ್ಟಕ್ಕಾಗಲಿಲ್ಲ, ನಾನು ತುಂಬ ಕಷ್ಟದಲ್ಲಿದ್ದಾಗ ನನಗೆ ಯಾರೋ ಸಹಾಯ ಮಾಡಲಿಲ್ಲ ಅಂದಾಗ ನಮ್ಮನ್ನು ಹುಡ್ಕೊಂಡು ಬಂದವರಿಗೆ ನಾವು ಸಹಾಯ ಮಾಡದಿದ್ದರೆ ನಾವು ಬದುಕಿದ್ದು ಸತ್ತಂತೆ ಬಂಧುಗಳೇ, ಬದುಕಿದ್ದಂತೂ ಸತ್ತಂತೆ. ಒಂದು ಮಾತಿದೆ, ಈ ಕೆಲವೊಂದು ಮಾತುಗಳನ್ನು ನೀವು ಬದುಕಿನಲ್ಲಿ ಅಚ್ಚೆ ಹಾಕೊಂಡಿರಿ. ಯಾರಾದರೂ ನಮ್ಮ ಮನೆ ಬಾಗಿಲಿಗೆ ನಮ್ಮ ದ್ವೇಷಿ ಬಂದರೂ ಕೂಡ, ನಮ್ಮ ವೈರಿ ಬಂದರೂ ಕೂಡ ನಗುತ್ತಾ ಸ್ವಾಗತಿಸಿ. ಕಾರಣ ಇಷ್ಟೇ, ತನ್ನನ್ನು ಕಡಿಯುವ ಮನುಷ್ಯನಿಗೂ ಕೂಡ ಮರ ನೆರಳನ್ನೇ ನೀಡ್ತದೆ ಬಂಧುಗಳೇ, ನೆರಳನ್ನೇ ನೀಡ್ತದೆ. ಅದಕ್ಕೇನು ಗೊತ್ತಿರ್ತದ, ಈ ವ್ಯಕ್ತಿ ನನ್ನನ್ನು ಕಡಿತಾನೆ, ಈಗ ಆಶ್ರಯ ಪಡ್ಕೊಂಡಿರ್ತಾನೆ, ಎಷ್ಟೋ ವರ್ಷಗಳ ಕಾಲ ನನಗೆ ಆಶ್ರಯ ಪಡ್ಕೊಂಡಿದ್ದ, ಕಡಿಯುವ ಸಂದರ್ಭದಲ್ಲೂ ಕೂಡ ಆಶ್ರಯ ಪಡ್ಕೊಂಡಿದ್ರು ಕೂಡ ತಾನು ನೆರಳು ಕೊಡೋದನ್ನು ಅದನ್ನು ನಿಲ್ಲಿಸೋದಿಲ್ಲ ತಾನೆ. ಹಾಗೆ ಯಾರೇ ನಮ್ಮ ಬಗ್ಗೆ ಮಾತಾಡಿದ್ರು,
ಅದು ಅವರವರ ವ್ಯಕ್ತಿತ್ವ ಬಂಧುಗಳೇ. ಅದು ಅವರವರಿಗೆ ಬಿಟ್ಟಿದ್ದು. ಅದು ಅವರವರ ಜೀವನ. ಅವರ ವ್ಯಕ್ತಿತ್ವನೇ ಹಾಗೆ ಅಂದಾಗ ನಾವೇನು ಮಾಡೋಕ್ಕಾಗುತ್ತೆ? ನಾವಾಗಿರೋಣ. ಇನ್ನೊಬ್ಬರು ನಮ್ಮ ಜೊತೆ ಅಥವಾ ಇನ್ನೊಬ್ಬರು ಯಾರೋ ನಮ್ಮ ಬಗ್ಗೆ, ಮೂರನೇ ವ್ಯಕ್ತಿ ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡದೇ ಇರೋಣ. ನಿಜ, ಒಳ್ಳೆ ಕೆಲಸ ಮಾಡಿದ್ರು ಕೂಡ ಮಾತಾಡ್ತಾರೆ, ಕೆಟ್ಟ ಕೆಲಸ ಮಾತಾಡಿದ್ರು ಕೂಡ ಮಾತಾಡ್ತಾರೆ. ಮಾತಾಡೋರ ಬಾಯಿಗೆ ಬೀಗ ಹಾಕ್ಲಿಕ್ಕಾಗುತ್ತಾ? ಇಲ್ಲ ತಾನೆ. ನೀವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ನೀವು ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ ಅಂದಮೇಲೆ ಒಳ್ಳೆ ಕೆಲಸನೇ ಮಾಡಿ. ನಿಮ್ಮ ಕೆಲಸ ನೀವು ಪ್ರಾರಂಭಿಸಿ, ನಿಮ್ಮ ಕೆಲಸ ನೀವು ಮುಂದುವರಿಸಿ. ಯಾಕೆ ಸುಮ್ಮನೆ ಯಾವುದೋ ವ್ಯಕ್ತಿ ಮಾತಾಡ್ತಾನೆ ಅಂದುಕೊಳ್ಳೆ ನಮ್ಮ ಜೀವನನೇ ಮುಗಿದು ಹೋಯ್ತು ಅಂತ ನಾವು ಅಂದ್ಕೊಂಡ್ರೆ ಬಹುಶಃ ನಾನೇನು ಹೇಳಲಿಕ್ಕೂ ಆಗಲ್ಲ. ನನ್ನ ಮಾತುಗಳನ್ನು ಕೇಳಿ ಬದಲಾಗ್ತೀನಿ ಅನ್ನೋದಾದರೆ ಈ ಮಾತುಗಳನ್ನು ಪ್ರತಿನಿತ್ಯ ಕೇಳಿ. ಇಂತಹ ಸಾವಿರಾರು ಸಂಚಿಕೆಗಳಿದೆ. ನನ್ನ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಏನೋ ಒಂದು ಸ್ಫೂರ್ತಿ ಸಿಗುತ್ತೆ ಅನ್ನೋದಾದರೆ ಈ ಮಾತುಗಳನ್ನು ದಿನನಿತ್ಯ ಕೇಳಿ. ಖುಷಿಯಾದಾಗ ಕೇಳಿ, ಮನಸ್ಸಿಗೆ ದುಃಖ ಆದಾಗ ಕೇಳಿ. ಪ್ರತಿಯೊಂದು ಸಂಚಿಕೆಗಳು ಇಲ್ಲಿದೆ. ನಿಮ್ಗೆ ಯಾರೂ ಇಲ್ಲದಿದ್ದಾಗ ನಾನಿದ್ದೀನಿ. ಈ ಮಾತು ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ. ನಿಮಗೆ ಯಾರೂ ಇಲ್ಲದಿದ್ದಾಗ ನಾನಿದ್ದೀನಿ. ಯಾರೂ ಇಲ್ಲ ಅಂತ ತಿಳ್ಕೊಬೇಡಿ. ನಿಮ್ಮ ಮನಸ್ಸಿನ ನೋವಿಗೆ AK ಶೆಟ್ಟಿ ನಡೂರು ಧ್ವನಿಯಾಗ್ತಾನೆ. ಅಷ್ಟು ಮಾತ್ರ ಹೇಳಬಲ್ಲೆ. ಅದನ್ನು ಬಿಟ್ಟು ಯಾರೋ ನನ್ನ ಬಗ್ಗೆ ಮಾತಾಡಿದ್ರು, ನನ್ನ ಜೀವನ ಮುಗೀತು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನನಗೆ ಈ ಬದುಕು ಬೇಡ, ನನಗೆ ಜೀವನ ಜಿಗುಪ್ಸೆ ಆಗ್ತಿದೆ ಅನ್ನೋದಾದರೆ ನಾನು ಏನು ಹೇಳೋಕ್ಕೂ ಆಗೋದಿಲ್ಲ. ಕಾರಣ ಇಷ್ಟೇ, ಮಾತಾಡೋರು ಯಾವತ್ತಿದ್ರೂ ಕಾಲ ಕೆಳಗೆ ಇರ್ತಾರೆ ವಿನಃ ದೇವಸ್ಥಾನದ ಕಳಶವಾಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ನಿಮಗೆ ಹಸಿವಾದಾಗ ಆ ವ್ಯಕ್ತಿಯ ನಿಮ್ಮನ್ನು ಕರೆದು ಊಟ ಹಾಕ್ತಾನ ಮನೆಗೆ? ಅಥವಾ ನಿಮ್ಮ ತಿಂಗಳ EMI ಆ ವ್ಯಕ್ತಿ ಕಟ್ತಾನ? ಮಾತಾಡುವಂಥ ವ್ಯಕ್ತಿಗಳು ಕಟ್ತಾರ ಸ್ವಾಮಿ? ಯಾರೋ ಕಣ್ಣಿಗೆ ಕಾಣದಿರುವವರು, ನಮ್ಮ ಬೆನ್ನ ಹಿಂದೆ ಮಾತಾಡೋರು, ಅವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಏನಾಗ್ತದೆ? ನಿಮ್ಮನ್ನು ನಂಬ್ಕೊಂಡು ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಹೆಂಡತಿ ಮಕ್ಕಳಿರ್ಬೋದು, ಯಾರೋ ನನ್ನ ಜೀವನ ನಡೆಸೋಕೆ ಅಥವಾ ನನಗೆ ಈ ವ್ಯಕ್ತಿ ಇದ್ದಾನಂತ ಅವರು ತಿಳ್ಕೊಂಡಿರ್ತಾರಲ್ಲ, ಅವರ ಭಾವನೆಗಳ ಜೊತೆ ಯಾಕೆ ನೀವು ಮೋಸ ಮಾಡ್ತೀರಾ? ಅವರ ಭಾವನೆಗಳಿಗೆ ಮೋಸ ಮಾಡಿ ನೀವ್ಯಾಕೆ ಬದುಕ್ತೀರಾ? ಮಾತಾಡೋರು ಮಾತಾಡಲಿ. ನಿಮ್ಮ ಕೆಲಸ ಅವ್ರ ಮಾತಿಗೆ ನಿಮಗೆ ಮಾತಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮಾತು ಕೆಲಸದ ಮೂಲಕ ತೋರಿಸಿ, ಯಶಸ್ಸಿನ ಮೂಲಕ ತೋರಿಸಿ. ಒಂದೊಳ್ಳೆಯ ಕೆಲಸದ ಮೂಲಕ 4 ಜನರು ಕೂಡ ನಿಮ್ಮ ಬಗ್ಗೆ ಮಾತಾಡೋ ರೀತಿ ಬದುಕಿದ್ರೆ ತಂದೆ ತಾಯಿ ಹೆಮ್ಮೆ ಪಡಬೇಕು, ಬಾಳಿದ್ರೆ ಸಮಾಜ ಖುಷಿ ಪಡಬೇಕು, ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಆ ರೀತಿ ಬದುಕಬೇಕು. ನಾವು ಆ ರೀತಿ ಬದುಕಬೇಕು. ತಂದೆ ತಾಯಿ ದುಡ್ಡಲ್ಲಿ ಶೋಕಿ ಮಾಡೋದಲ್ಲ. ತಂದೆ ತಾಯಿ ನಮ್ಮ ಹೆಸರನ್ನು ಹೇಳಿದರೆ ಹೇ ನನ್ನ ಮಗ ಅಂತ ತಲೆ ಎತ್ಕೊಂಡು ತಿರುಗಾಡಬೇಕು. ಆ ರೀತಿ ಬದುಕಬೇಕು ಬಂಧುಗಳೇ. ನಾವು ಆ ರೀತಿ ಬದುಕಬೇಕು. ಆ ರೀತಿಯ ಬದುಕು ನಿಮ್ಮದಾಗಲಿ ಅಂತ ನಾನು ಹಾರೈಸ್ತೇನೆ. ಆ ರೀತಿಯ ಬದುಕು ನಿಮ್ಮದಾಗಬೇಕು. ನಾವು ಸತ್ತ ನಂತರವೂ ಕೂಡ 4 ಜನರ ನಾಲಿಗೆಯಲ್ಲಿ ನಮ್ಮ ಹೆಸರುಗಳು ನಲಿದಾಡ್ತಿರುವಂತಿರಬೇಕು. ಆ ರೀತಿ ಬದುಕಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಕಾರಣ ಇಷ್ಟೇ, ಈ ವಿಡಿಯೋ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗುತ್ತೆ. ನಿಮ್ಮ ಒಂದು ಲೈಕ್ ಅನ್ನೋದು. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ದೇನೆ, ನಾನು ಆಗಷ್ಟೇ ಹೇಳಿದ್ದೇನೆ. ನಿಮ್ಮ ಮೂರನ್ನು ತಿಳಿಸಿ, ಅಥವಾ ನಿಮ್ಮ ಮನಸ್ಸಲ್ಲಿ ಏನು ನೋವಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಧ್ವನಿ ಆಗ್ತೀನಿ ಬಂಧುಗಳೇ. ನಿಮ್ಮ ಲೈಕು, ನಿಮ್ಮ ಕಮೆಂಟ್ ಅನ್ನೋದು ನನಗೆ ಅತ್ಯಮೂಲ್ಯವಾದದ್ದು. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಇಡಿ ಅಥವಾ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಕಾರಣ ಇಷ್ಟೇ, ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವ ಪ್ರಯತ್ನ ಮಾಡೋಣ. ಆ ಪ್ರಯತ್ನಕ್ಕೆ ನೀವು ಕೂಡ ನನ್ನ ಜೊತೆಯಾಗಿ ಅಂತ ಹೇಳ್ತಾ, ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಇದು ಇಂದಿನ ಸ್ಫೂರ್ತಿದಾಯಕ ವಿಡಿಯೋ ಆಗಿತ್ತು. ಈ ನಿಮ್ಮ AK ಶೆಟ್ಟಿ ನಡೂರು ಕಡೆಯಿಂದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.